ಓಂ ಆದಿತ್ಯಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಎಂ ಅಕ್ಷರದಿಂದ ಪ್ರಾರಂಭವಾಗುವಂತಹ ವ್ಯಕ್ತಿಗಳ ಗುಣ ಹಾಗೂ ಅವಗುಣಗಳು, ಎಂ ಅಕ್ಷರದಿಂದ ಪ್ರಾರಂಭವಾಗುವಂತಹ ವ್ಯಕ್ತಿಗಳ ಲೈಫ್ ಟೈಮ್ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ನಿಮ್ಮ ಹೆಸರಿನಿಂದಲೇ ನಿಮ್ಮನ್ನು ಗುರುತಿಸುವುದು. ನಿಮ್ಮ ಹೆಸರಿನಲ್ಲಿ ಒಂದು ಎನರ್ಜಿ ಇದ್ದೇ ಇರುತ್ತದೆ. ಗ್ರಹಗಳು, ನಕ್ಷತ್ರಗಳ ಎನರ್ಜಿ ಕೂಡ ಇರುತ್ತದೆ. ನಿಮ್ಮ ತಂದೆ ತಾಯಿ ನಿಮ್ಮ ರಾಶಿಗೆ ಅನುಗುಣವಾಗಿ ಹೆಸರು ಇಟ್ಟಿರುತ್ತಾರೆ. ಕೆಲವೊಬ್ಬರು ತಮ್ಮ ಮನೆ ದೇವರ ಹೆಸರು, ಹಿರಿಯರ ಹೆಸರನ್ನೇ ಇಟ್ಟಿರುತ್ತಾರೆ. ನಿಮ್ಮ ಹೆಸರು ನಿಮ್ಮ ಪ್ರಾರಬ್ಧವಾಗಿರುತ್ತದೆ. ಮೊದಲನೆಯದಾಗಿ ಎಂ ಅಕ್ಷರದ ವ್ಯಕ್ತಿಗಳಿಗೆ ಸಿಂಹ ರಾಶಿಯ ಪ್ರಭಾವ ಹೆಚ್ಚಾಗಿರುತ್ತದೆ. ಈ ರಾಶಿಯಲ್ಲಿ ಮಖ ನಕ್ಷತ್ರ, ಪೂರ್ವ ಫಾಲ್ಗುಣಿ ನಕ್ಷತ್ರ ಹಾಗೂ ಉತ್ತರ ಫಾಲ್ಗುಣಿ ನಕ್ಷತ್ರವಿರುತ್ತದೆ. ಎಂ ಅಕ್ಷರದಿಂದ ಪ್ರಾರಂಭವಾಗುವಂತಹ ಹೆಸರಿನವರಿಗೆ ಕೇತು ಗ್ರಹ, ಸೂರ್ಯ ಹಾಗೂ ಶುಕ್ರ ಗ್ರಹಗಳ ಪ್ರಭಾವವಿರುತ್ತದೆ. ಎಂ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವಂತಹ ವ್ಯಕ್ತಿಗಳು ನೋಡಲು ಬಹಳ ಪ್ರಶಾಂತವಾಗಿ ಕಾಣುತ್ತಾರೆ. ಆದರೆ ಇವರು ನಿಜವಾಗಿಯೂ ನೀವು ಅಂದುಕೊಂಡಷ್ಟು ಶಾಂತ ಸ್ವಭಾವದವರಲ್ಲ. ಕೇತು ಗ್ರಹದ ಪ್ರಭಾವವಿರುತ್ತದೆ. ಆದ್ದರಿಂದ ಇವರು ಮಿಸ್ಟೀರಿಯಸ್ ಹಾಗೂ ಡಿಟ್ಯಾಚ್ಮೆಂಟ್ ಗ್ರಹ. ಇವರು ತುಂಬ ಡೀಪ್ ಆಗಿ ರಿಸರ್ಚ್ ಮಾಡಿ ಆಳವಾಗಿ ಕಲಿಯುತ್ತಾರೆ. ಎಂ ಹೆಸರಿನವರು ಬಹಳ ಚಂಚಲ ಸ್ವಭಾವ ಹಾಗೂ ಮೂಡಿ ಸ್ವಭಾವದವರಾಗಿರುತ್ತಾರೆ. ಇವರನ್ನು ಸಡನ್ ಆಗಿ ಯಾರು ಜಡ್ಜ್ ಮಾಡಲು ಸಾಧ್ಯವಿಲ್ಲ. ಎಲ್ಲ ಮಾತುಗಳನ್ನು ಬಹಳ ಕೇರ್ಫುಲ್ ಆಗಿ ಕೇಳಿಸಿಕೊಳ್ಳುತ್ತಾರೆ. ಪ್ರೀತಿಯಿಂದ ಹೇಳಿದರೆ ನಿಮ್ಮ ಮಾತನ್ನು ಕೇಳಿಸಿಕೊಳ್ಳುತ್ತಾರೆ, ಹಾಗೆಯೇ ಸಂತೋಷವೂ ಪಡುತ್ತಾರೆ. ಎಂ ಅಕ್ಷರದ ವ್ಯಕ್ತಿಗಳ ತಂದೆ ತಾಯಿಗೆ ಗೊತ್ತಾಗುತ್ತದೆ ಇವರು ಮಲ್ಟಿ ಟ್ಯಾಲೆಂಟೆಡ್ ವ್ಯಕ್ತಿಗಳು ಎಂದು. ಆಲಸ್ಯದಿಂದ ಕೂಡಿರುತ್ತಾರೆ. ಎಂ ಅಕ್ಷರದವರು ಆಲಸ್ಯವನ್ನು ಬಿಟ್ಟು ಈ ಕೆಲಸ ಮಾಡಲೇಬೇಕು ಅಂದುಕೊಂಡರೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ಕೆಲಸ ಮಾಡಲು ಸ್ಟಾರ್ಟ್ ಮಾಡುತ್ತಾರೆ. ಇವರಿಗೆ ಡಾಮಿನೇಟ್ ಮಾಡುವವರಿಂದ ದೂರ ಇರುತ್ತಾರೆ. ಪ್ರೀತಿಗೆ, ಗೌರವಕ್ಕೆ ಮಾತ್ರ ತಲೆಬಾಗುತ್ತಾರೆ. ಸ್ವಾಭಿಮಾನದಿಂದ ಇರುತ್ತಾರೆ. ಶುಕ್ರ ಗ್ರಹದ ಪ್ರಭಾವವಿರುವುದರಿಂದ ಇವರು ತುಂಬ ರೊಮ್ಯಾಂಟಿಕ್ ಆಗಿರುತ್ತಾರೆ. ಲಕ್ಸುರಿ ವಸ್ತುಗಳನ್ನು ಖರೀದಿ ಮಾಡುತ್ತಾರೆ. ತನ್ನನ್ನು ತಾನು ಅಲಂಕರಿಸಿಕೊಳ್ಳುತ್ತಾರೆ. ಬ್ಯೂಟಿ ಕಾನ್ಷಿಯಸ್ ವ್ಯಕ್ತಿಗಳಾಗಿರುತ್ತಾರೆ. ಬ್ರ್ಯಾಂಡೆಡ್ ವಸ್ತುಗಳ ಖರೀದಿಯನ್ನು ಮಾಡುತ್ತಾರೆ. ತನ್ನ ದುಡಿಮೆ ಕಡಿಮೆ ಇದ್ದರೂ ಪರವಾಗಿಲ್ಲ, ತನ್ನ ಪರ್ಸ್ನಾಲಿಟಿ, ಲುಕ್ಸ್ಗಾಗಿ ತುಂಬ ಇಂಪಾರ್ಟೆನ್ಸ್ ಕೊಡುತ್ತಾರೆ. ತನ್ನ ಲುಕ್ಸ್ಗಾಗಿ ಹೆಚ್ಚಿನ ಹಣವನ್ನು ಸ್ಪೆಂಡ್ ಮಾಡುತ್ತಾರೆ. ತನ್ನ ಮೇಲೆ ನಂಬಿಕೆ ಕಡಿಮೆ ಇರುತ್ತದೆ. ಸೆಲ್ಫ್ ಡೌಟ್ ಇರುತ್ತದೆ. ತನ್ನಲ್ಲಿರುವಂತಹ ಎಬಿಲಿಟಿಯ ಬಗ್ಗೆ ಸ್ವಲ್ಪ ಭಯವಿದ್ದರೂ ಮುನ್ನುಗ್ಗಿ ಕೆಲಸ ಮಾಡುತ್ತಾರೆ. ಎಂ ಅಕ್ಷರದ ವ್ಯಕ್ತಿಗಳು ವಿದ್ಯಾಭ್ಯಾಸ ಕಡಿಮೆ ಇದ್ದರೂ ತನ್ನ ಮೇಲೆ ಹೆಚ್ಚು ನಂಬಿಕೆಯನ್ನು ಇಟ್ಟುಕೊಂಡು ಬಿಸ್ನೆಸ್ ಮಾಡುತ್ತಾರೆ. ಇವರು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವುದಕ್ಕಿಂತ ಸ್ವಂತ ಬಿಸ್ನೆಸ್ ಮಾಡಬೇಕು ಎಂಬಂತಹ ಬಯಕೆ ಇಟ್ಟುಕೊಂಡಿರುತ್ತಾರೆ. ರಾಜಗಾಂಭೀರ್ಯದಿಂದ ಇರುತ್ತಾರೆ. ಎಂ ಅಕ್ಷರದವರು ಎಲ್ಲೇ ಹೋದರೂ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರಲು ಇಷ್ಟಪಡುತ್ತಾರೆ. ಸೂರ್ಯ ಗ್ರಹದ ಪ್ರಭಾವವಿರುವಂತಹ ವ್ಯಕ್ತಿಗಳಾಗಿರುವುದರಿಂದ ಸೂರ್ಯ ಹೇಗೆ ಹೊಳೆಯುತ್ತದೆಯೋ ಹಾಗೆಯೇ ಇವರ ವ್ಯಕ್ತಿತ್ವವು ಪ್ರಖರವಾಗಿರುತ್ತದೆ. ಇವರಿಗೆ ಯಾವುದೇ ವಸ್ತುಗಳನ್ನು ಪರ್ಚೇಸ್ ಮಾಡಿದರೂ ಸ್ಯಾಟಿಸ್ಫ್ಯಾಕ್ಷನ್ ಇರುವುದಿಲ್ಲ. ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಕಡಿಮೆ ಇರುತ್ತದೆ. ಹೊಸ ಗಾಡಿ ತಗೊಳ್ಳಿ ಅಥವಾ ಹೊಸ ಫರ್ನಿಚರ್ ತಗೊಳ್ಳಿ, ಹೊಸ ಬಟ್ಟೆಗಳನ್ನು ಶಾಪಿಂಗ್ ಮಾಡಿದರೂ ಸಹ ಇದಕ್ಕಿಂತ ಬೆಸ್ಟ್ ಥಿಂಗ್ಸನ್ನು ಪರ್ಚೇಸ್ ಮಾಡಬೇಕಿತ್ತು ಅಂದುಕೊಳ್ಳುತ್ತಾರೆ. ಸ್ಟಾರ್ಟಿಂಗ್ ಇವರಿಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೂ ಸಹ ನಂತರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತದೆ. ಇವರು ತನ್ನ ರಿಲೇಷನ್ಶಿಪ್ಪಲ್ಲಿ ಅನುಮಾನ ಪಡುತ್ತಾರೆ. ತನ್ನ ಗಂಡ ಅಥವಾ ಹೆಂಡತಿ, ಪ್ರೇಮಿಯ ಬಗ್ಗೆ ಡೌಟ್ಸ್ ಪಡುವುದರಿಂದ, ತನ್ನ ಕೋಪದ ಕಾರಣದಿಂದ, ಅನುಮಾನ ಪಡುವುದರಿಂದ ಸಂಬಂಧಗಳಲ್ಲಿ ವೈಮನಸ್ಸುಗಳಾಗಿ ಸಂಬಂಧಿಕರಿಂದ ದೂರವಾಗುತ್ತಾರೆ. ನಂತರ ರಿಯಲೈಸ್ ಮಾಡಿಕೊಳ್ಳುತ್ತಾರೆ, ನಾನು ಹೀಗೆ ಮಾಡಬಾರದಿತ್ತು ಎಂದು. ಎಂ ಅಕ್ಷರದ ವ್ಯಕ್ತಿಗಳು ತನ್ನ ಲೈಫನ್ನು ಎಂಜಾಯ್ ಮಾಡಬೇಕು, ಮೋಜು ಮಸ್ತಿ ಮಾಡುವಂತಹ ಕಾರಣದಿಂದ ವಿದ್ಯಾಭ್ಯಾಸದ ಕಡೆ ಕಡಿಮೆ ಗಮನವಿರುತ್ತದೆ. ನಿಮ್ಮ ಜನ್ಮ ಕುಂಡಲಿಯ 5ನೇ ಭಾವ ಸ್ಟ್ರಾಂಗ್ ಆಗಿದ್ದರೆ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡುತ್ತೀರಾ. ಅದರ್ವೈಸ್ ಒಳ್ಳೆ ಗ್ರಾಸ್ಪಿಂಗ್ ಪವರ್ ಕೂಡ ಇರುತ್ತದೆ. ಫೋಟೋಗ್ರಫಿ, ವಿಡಿಯೋಗ್ರಫಿಯಲ್ಲಿ ಇಂಟ್ರೆಸ್ಟ್ ಇರುತ್ತದೆ. ಪ್ರತಿಯೊಬ್ಬರೂ ನಿಮ್ಮ ಮಾತನ್ನು ಕೇಳಿಸಿಕೊಳ್ಳಲು, ನಿಮ್ಮ ಜೊತೆ ಸಮಯ ಕಳೆಯಲು, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಲು ಇಷ್ಟಪಡುತ್ತಾರೆ. ಯಾರು ನಿಮ್ಮ ಅಡ್ವೈಸ್ಗಳನ್ನು ತೆಗೆದುಕೊಂಡು ಅವರ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೋ ಅವರಿಗೆ ಖಂಡಿತವಾಗಿಯೂ ಜಯವಾಗುತ್ತದೆ. ಎಂ ಅಕ್ಷರದ ವ್ಯಕ್ತಿಗಳು ಕನ್ಸಲ್ಟೇಷನ್, ಅಡ್ವೈಸ್ ಕೊಡುವಂತಹ ಫೀಲ್ಡ್,
ರಿಸರ್ಚ್ ಫೀಲ್ಡ್, ಮೆಡಿಕಲ್ ಫೀಲ್ಡ್, ಅಡ್ಮಿನಿಸ್ಟ್ರೇಷನ್ ಫೀಲ್ಡ್, ಕೌನ್ಸಿಲಿಂಗ್, ಟೀಚಿಂಗ್, ಸರ್ಜನ್, ಸಾಫ್ಟ್ವೇರ್, ಎಡಿಟಿಂಗ್ ಜಾಬಲ್ಲಿ ಹೆಚ್ಚು ಸಕ್ಸಸ್ಸನ್ನು ಪಡೆಯಬಹುದು. ನೀವು ಈ ಕೆಲಸ ಕಾರ್ಯಗಳನ್ನು ಮಾಡುವಾಗ ತುಂಬ ಮೂಡಿಯಾಗಿರುತ್ತೀರಾ. ನಿಮ್ಮ ಜಾಬಲ್ಲಿ ಸ್ಟೆಬಿಲಿಟಿ ಕಡಿಮೆ ಇರುತ್ತದೆ. ಸ್ಟಾರ್ಟಿಂಗ್ ಟೈಮಲ್ಲಿ ನಿಮಗೆ 28 ಅಥವಾ 29 ವರ್ಷವಾದ ನಂತರ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಸ್ಟೇಬಲ್ ಆಗಿರುತ್ತೀರಾ. 36ನೇ ವಯಸ್ಸಿನಲ್ಲಿ ಎಂ ಅಕ್ಷರದ ವ್ಯಕ್ತಿಗಳಿಗೆ ನಿಮ್ಮ ಕರಿಯರ್ ಲೈಫಲ್ಲಿ ಹೆಚ್ಚು ಸ್ಟೇಬಲ್ ಆಗಿ ಇರುತ್ತೀರಾ. 36ನೇ ವಯಸ್ಸಿನ ನಂತರ ನಿಮ್ಮ ಜೀವನದಲ್ಲಿ ಹೆಚ್ಚು ಸಕ್ಸಸ್ಸನ್ನು ಪಡೆಯುತ್ತೀರಾ. ಎಂ ಅಕ್ಷರದವರು ಹೆಚ್ಚು ಹಣ ಖರ್ಚು ಮಾಡುವವರು. ನಿಮಗೆ ಹಲ್ಲಿನ ಸಮಸ್ಯೆ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತದೆ. ಭುಜಗಳಲ್ಲಿ ನೋವು, BP, ಜಾಯಿಂಟ್ ಪೇನ್ಸ್, ಮೈಗ್ರೇನ್ ತೊಂದರೆಗಳಿರುತ್ತವೆ. ಇದು ಕೇವಲ ನಿಮ್ಮ ಹೆಸರಿನ ಮೊದಲ ಅಕ್ಷರದಿಂದ ಮಾತ್ರ ಪ್ರಿಡಿಕ್ಟ್ ಮಾಡಿರುವುದು. ನಿಮ್ಮ ಜನ್ಮಕುಂಡಲಿಯ ಪ್ರಕಾರ ಪ್ರಿಡಿಕ್ಷನ್ ಚೇಂಜ್ ಆಗುತ್ತದೆ. ನಿಮ್ಮ ಜನ್ಮ ಜಾತಕ ವಿಶ್ಲೇಷಣೆ ಮಾಡಿಸಲು ಅಥವಾ ವಾಸ್ತು ಬಗ್ಗೆ ತಿಳಿದುಕೊಳ್ಳಲು ಕ್ರಿಸ್ಟಲ್ಸ್, ನವಗ್ರಹಗಳ ಉಂಗುರ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವಂತಹ ನಂಬರ್ಗೆ ಮೆಸೇಜ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.